ನಮಸ್ಕಾರ ವೀಕ್ಷಕರೇ. ರಾಜಕೀಯ ಅನ್ನೋದು ಒಂದೇ ರೀತಿ ಇರೋದಲ್ಲ. ಇಲ್ಲಿ ಶತ್ರುಗಳು ಮಿತ್ರರಾಗ್ತಾರೆ ಅಥವಾ ಮಿತ್ರರು ಶತ್ರುಗಳಾಗ್ತಾರೆ ಅನ್ನೋದು ಗೊತ್ತಿರೋ ವಿಚಾರವೇ. ಆದ್ರೆ ಅದಕ್ಕೂ ಮೀರಿದ ಒಂದು ಬಾಂಧವ್ಯವು ರಾಜಕೀಯದಲ್ಲಿ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇರೋದು ಮಾಜಿ ಪ್ರಧಾನಿ ದೇವೇಗೌಡರು. ಎಲ್ರಿಗೂ ತಿಳಿದಿರೋ ಹಾಗೆ 2014ರ ಚುನಾವಣೆ ಹೊತ್ತಲ್ಲಿ ಪ್ರಧಾನಿ ಮೋದಿಯನ್ನ ದೇವೇಗೌಡರು ಹೀಯಾಳಿಸಿದ್ರು, ಚಾಲೆಂಜ್ ಮಾಡಿದ್ರು ಅನ್ನೋದು. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣಾ ಅಖಾಡಕ್ಕೆ ಇಳಿದಿದೆ. ಈ ಹೊತ್ತಲ್ಲಿ ರಾಜಕೀಯ ಮುತ್ಸದ್ದಿ ಮಾಜಿ ಪ್ರಧಾನಿ ದೇವೇಗೌಡ ಆಡಿರೋ ಮಾತುಗಳು ಬಹಳ ಪ್ರಬುದ್ಧವಾಗಿದ್ದು ಹಲವು ರಾಜಕೀಯ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಒಂದು ಕಡೆ ಮೋದಿ ಅಲೆ, ಇನ್ನೊಂದು ಕಡೆ ದೇವೇಗೌಡರ ಮಾತು ಈ ಚುನಾವಣೆಯಲ್ಲಿ ದೊಡ್ಡ ಬದಲಾವಣೆ ಗ್ಯಾರಂಟಿ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ. ಎದುರಾಳಿಗಳನ್ನ ತರಾಟೆಗೆ ತೆಗೆದುಕೊಂಡ ದೇವೇಗೌಡರು ಸರಿಯಾಗಿ ಟಕ್ಕರ್ ಕೊಡೋದರ ಜೊತೆಗೆ ಪ್ರಧಾನಿ ಮೋದಿ ಯಾಕೆ ದೇಶಕ್ಕೆ ಬೇಕು ಅನ್ನೋದನ್ನ ವಿವರಿಸ್ತಾ ಹೋದ್ರು. ಇನ್ನೊಂದೆಡೆ ಮಂಗಳೂರಲ್ಲೂ ಪ್ರಧಾನಿ ಮೋದಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಈ ಬಾರಿ ಬಿಜೆಪಿ ಕಳೆದ 2 ಎಲೆಕ್ಷನ್ಗಿಂತ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ಸೂಚನೆ ಸಿಗ್ತಾ ಇದೆ. ಹಾಗಿದ್ರೆ ಮೈಸೂರಲ್ಲಿ ಇಬ್ಬರು ದಿಗ್ಗಜ ನಾಯಕರ ಜುಗಲ್ಬಂದಿ ಹೇಗಿತ್ತು? ಮೋದಿ HDD ಕಾಲಿಟ್ಟ ಬಳಿಕ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆಯಾ? 5 ವರ್ಷಗಳ ನಂತರ ಅದೇ ಊರು ಅದೇ ವೇದಿಕೆ, ಆದ್ರೆ ಸ್ನೇಹಿತರು ಮಾತ್ರ ಬೇರೆ ಬೇರೆ. ಇದೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಧಾನಿ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ನಡುವಿನ ಸ್ನೇಹ ಸಂಬಂಧ ಇಂದು ನಿನ್ನೆಯದೇನಲ್ಲ. ಆದ್ರೆ 2014ರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ದೇವೇಗೌಡರು ಒಂದು ಹೇಳಿಕೆ ಕೊಟ್ಟಿದ್ರು, ಮೋದಿ ಪ್ರಧಾನಿ ಆದ್ರೆ ನಾನು ದೇಶವನ್ನೇ ಬಿಟ್ಟು ಹೋಗ್ತೀನಿ ಅಂತ. ಆದ್ರೆ ಈಗ ಕಾಲ ಬದಲಾಗಿದೆ. ಆ ಹೇಳಿಕೆ ಬಳಿಕ ಪ್ರಧಾನಿ ಮೋದಿಗೆ ದೇವೇಗೌಡರ ಮೇಲೆ ಗೌರವ ಕಮ್ಮಿ ಆಗ್ಲಿಲ್ಲ. ದೇವೇಗೌಡರು ಕೂಡ ತಮ್ಮ ಜಿದ್ದನ್ನ ಮುಂದುವರಿಸಲಿಲ್ಲ. ಅವಕಾಶ ಸಿಕ್ಕಾಗ್ಲೆಲ್ಲ ದೇವೇಗೌಡರ ಬಗ್ಗೆ ಒಳ್ಳೆಯದನ್ನೇ ಮಾತನಾಡ್ತಾ ಇದ್ದ ಪ್ರಧಾನಿ ಮೋದಿ ಅವರಿಗೆ ನೀಡಬೇಕಾದ ಗೌರವ, ಆತಿಥ್ಯ ಎಲ್ಲವನ್ನ ನೀಡ್ತಾನೆ ಬಂದಿದ್ರು. ಈಗ ಚುನಾವಣೆ ಹೊಸ್ತಿಲಲ್ಲಿ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಯ ಸಂದೇಶ ನೀಡಿದಂತಾಗಿದೆ. ಅದರಲ್ಲೂ ದೇವೇಗೌಡರ ಹರಿತ ಮಾತುಗಳು ಕಾಂಗ್ರೆಸ್ಗೆ ಈ ಬಾರಿ ದೊಡ್ಡ ಪೆಟ್ಟು ಕೊಡಬಹುದು ಅಂತಲೇ ಅಂದಾಜಿಸಲಾಗ್ತಾ ಇದೆ. ಮೈತ್ರಿ ನಾಯಕರಿದ್ದ ವೇದಿಕೆಗೆ ಪ್ರಧಾನಿ ಮೋದಿ ಬರ್ತಾ ಇದ್ದಂತೆ ಎದ್ದು ನಿಂತು ಗೌರವ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ HDD. ಅವರ ಕೈ ಹಿಡಿದು ಕುಳಿತುಕೊಳ್ಳುವಂತೆ ಹೇಳಿ ಎಲ್ಲರಿಗೂ ನಮಸ್ಕರಿಸಿ ಅವರ ಪಕ್ಕದಲ್ಲೇ ಕುಳಿತುಕೊಳ್ತಾರೆ ಮೋದಿ. ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಆರಂಭಿಸೋ HD ದೇವೇಗೌಡರು ಪ್ರತಿ ಮಾತಲ್ಲೂ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾ ಹೋಗ್ತಾರೆ. 91 ವರ್ಷದಲ್ಲೂ ಗುಡುಗಿದ HDD ಕಾಂಗ್ರೆಸ್ಗೆ ಕ್ಲಾಸ್ ತೆಗೆದುಕೊಂಡ್ರು. ನನಗೆ ಬುದ್ಧಿ ಇಲ್ಲದೆ ನಾನು NDA ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ. ಕುಮಾರಸ್ವಾಮಿಗೆ ನಾನು ಪ್ರಧಾನಿ ಮೋದಿ ಜೊತೆ ಕೈ ಜೋಡಿಸೋದಕ್ಕೆ ಹೇಳಿದ್ದೆ, ಕರ್ನಾಟಕ ಲೂಟಿ ಆಗೋದನ್ನ ತಪ್ಪಿಸೋದಕ್ಕೆ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ರು ದೇವೇಗೌಡರು. ನನ್ನ 64 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಷ್ಟು ಲೂಟಿ ಮಾಡಿರೋ ಸರ್ಕಾರವನ್ನ ನಾನು ನೋಡೇ ಇಲ್ಲ. ಗ್ಯಾರಂಟಿ ನೀಡ್ತೀವಿ ಅಂತ ಹೇಳಿ ಕರ್ನಾಟಕದ ಜನರನ್ನ ಲೂಟಿ ಮಾಡಿ ಬೇರೆ ರಾಜ್ಯಗಳಿಗೆ ಹಣವನ್ನ ನೀಡ್ತಿದ್ದಾರೆ ಅಂತ ನೇರ ಆರೋಪ ಮಾಡಿದ್ರು ದೇವೇಗೌಡರು. ಈ ಮಧ್ಯೆ ಒಂದು ಕಾಲದಲ್ಲಿ ತಮ್ಮ ಶಿಷ್ಯ ಆಗಿದ್ದ ಹಾಗೂ ಇದೇ JDS ನಿಂದ ಬೆಳೆದು ಬಂದ ಸಿದ್ದರಾಮಯ್ಯಗೂ ಟಾಂಗ್ ಕೊಟ್ಟರು ದೇವೇಗೌಡರು. 6 ಕೋಟಿ ಜನರಿಗೆ ಮುಖ್ಯಮಂತ್ರಿ ಆಗಿರೋ ಒಬ್ಬ ವ್ಯಕ್ತಿ 150 ಕೋಟಿ ಜನರಿಗೆ ಪ್ರಧಾನಿ ಆಗಿರೋ ವ್ಯಕ್ತಿ ಬಗ್ಗೆ ಮಾತನಾಡ್ತಾರೆ ಅಂತ ಟೀಕಿಸಿದ್ರು. ಅಲ್ಲದೆ ನಮಗೆ ಕೇವಲ 3 ಸೀಟು ಮುಖ್ಯವಲ್ಲ, ನಮಗೆ 28 ಕ್ಷೇತ್ರಗಳು ಮುಖ್ಯ. ಎಲ್ಲಾ ಕಡೆಗಳಲ್ಲೂ ಪ್ರಚಾರಕ್ಕೆ ಬರ್ತೀನಿ, ನೀವು ಕರೆದ ಕಡೆಗೆ ಬರ್ತೀನಿ. ನಾವು ಕನಿಷ್ಠ 24 ಕ್ಷೇತ್ರಗಳಲ್ಲಾದ್ರೂ ಗೆಲುವನ್ನ ಸಾಧಿಸಬೇಕು. ದೇಶವನ್ನ ಉಳಿಸಲು NDA ಮೈತ್ರಿಕೂಟ 400 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬೇಕು. ಇದಕ್ಕೆ ರಾಜ್ಯದಿಂದ ಕೊಡುಗೆ ನೀಡಬೇಕು ಅಂತ ತಿಳಿಸಿದ್ರು. ಪ್ರಧಾನಿ ಪಕ್ಕದಲ್ಲಿ ಕುಳಿತು ದೇವೇಗೌಡರು ಇಷ್ಟೆಲ್ಲಾ ಮಾತಾಡ್ತಾ ಇರುವಾಗ ಕೈ ಕಟ್ಟಿಕೊಂಡು ಅವರಿಗೆ ಗೌರವ ಸೂಚಿಸ್ತಾ ಇದ್ರು ಪ್ರಧಾನಿ ಮೋದಿ. ಈಗ ವಿಷಯ ಏನಂದ್ರೆ ಮೋದಿ ಹಾಗೂ ದೇವೇಗೌಡರ ಸಮಾಗಮ ಬೇರೆಯದ್ದೇ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡಲಿದೆ ಅನ್ನೋದು. ಹಳೆ ಮೈಸೂರು ಭಾಗ ಅನ್ನೋದು ಬಿಜೆಪಿ ಪಾಲಿಗೆ ಎಷ್ಟು ಕಠಿಣ ಅನ್ನೋದು ಗೊತ್ತಿರೋದೆ. ಲೋಕಸಭಾ ಚುನಾವಣೆಯಲ್ಲಿ ಚಿತ್ರಣ ಬದಲಾಗುತ್ತೆ ಅನ್ನೋದು ಒಂದು ಹಂತಕ್ಕೆ ನಿಜವಾದ್ರೂ ಈ ಬಾರಿ ಅಖಾಡ ಹಿಂದಿನಂತೆ ಇಲ್ಲ. ಒಂದು ಕಡೆ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ರಾಜ್ಯ ಸರ್ಕಾರದ ಮೇಲೆ ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ರೂ ಕಾಂಗ್ರೆಸ್ ಗೆಲುವಿನ ಹಿಂದೆ ದೊಡ್ಡ ಕೊಡುಗೆ ಇರೋದೇ ಈ ಹಳೆ ಮೈಸೂರು ಭಾಗದಲ್ಲಿ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಹಳೆ ಮೈಸೂರು ಭಾಗದಲ್ಲಿ ಜನ ದೊಡ್ಡ ಮಟ್ಟದಲ್ಲಿ ನೆಚ್ಚಿಕೊಂಡಿರೋದು ಕಾಂಗ್ರೆಸ್ ಅನ್ನ. ಅದನ್ನ ಬಿಟ್ರೆ ಜನರ ಆಯ್ಕೆ JDS. ಅದಕ್ಕೆ ಕಾರಣ ಒಕ್ಕಲಿಗ ಮತಗಳು ಅನ್ನೋದು ಒಂದು ವಿಚಾರವಾದ್ರೂ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡೋ ಯಾವ ಬಿಜೆಪಿ ನಾಯಕರು ಇಲ್ಲ ಅನ್ನೋದು. ಆದ್ರಿಂದ ಈ ಬಾರಿ JDS ಮೈತ್ರಿ ಮುಂದಿನ ವಿಧಾನಸಭೆಗೆ ಹಿಂಟ್ ನೀಡುತ್ತೆ ಅಂತಲೂ ಹೇಳಲಾಗ್ತಾ ಇದೆ.
ಸದ್ಯ ಮೈಸೂರು ಕೊಡಗು ಕ್ಷೇತ್ರದಿಂದ ಕಣಕ್ಕಿಳಿತಾ ಇರೋದು ರಾಜವಂಶಸ್ಥ ಯದುವೀರ್ ಒಡೆಯರ್. ಈಗ ಪಕ್ಷಾತೀತವಾಗಿ ಜನರು ಯದುವೀರ್ ಅವರನ್ನ ಬೆಂಬಲಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ನಿಜವಾದ್ರೂ ಇದೇ ನಡೆಯುತ್ತೆ ಅಂತ 100ಕ್ಕೆ 100 ಅಂದಾಜಿಸೋದಕ್ಕೆ ಸಾಧ್ಯವಿಲ್ಲ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ ವಿಚಾರ ಬಹಳ ಈಸಿಯಾಗಿ ಸಾಲ್ವ್ ಆಯ್ತು. ಪ್ರತಾಪ್ ಸಿಂಹ ಕೂಡ ಹೈಕಮಾಂಡ್ ನಿರ್ಧಾರವನ್ನ ವಿರೋಧಿಸದೆ ನಿರ್ಧಾರವನ್ನ ಸ್ವೀಕರಿಸಿ ಯದುವೀರ್ ಬೆನ್ನಿಗೆ ನಿಂತರು. ಆದ್ರೆ ಇದರ ಸೈಡ್ ಎಫೆಕ್ಟ್ ಆಗೋದಕ್ಕೆ ಬಿಡಬಾರದು ಅನ್ನೋ ಕಾರಣಕ್ಕೂ ಮೋದಿ ಹಾಗೂ ದೇವೇಗೌಡರ ಜಂಟಿ ಸಮಾವೇಶ ಮುಖ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ವಿಚಾರ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನಂದ್ರೆ 2019ರಲ್ಲಿ ಇದೇ ಊರು ಇದೇ ವೇದಿಕೆಯಲ್ಲಿ ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ಇದ್ರು ಅನ್ನೋದು. ಕಳೆದ ಬಾರಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ದ ಜೆಡಿಎಸ್ ಕಾಂಗ್ರೆಸ್ ಬೆನ್ನಿಗೆ ನಿಂತಿತ್ತು. 14 ವರ್ಷಗಳ ನಂತರ ಸಿದ್ದರಾಮಯ್ಯ ಹಾಗೂ ದೇವೇಗೌಡರು ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ರು. ಆದ್ರೆ ಲೋಕಸಭೆಯಲ್ಲಿ ವರ್ಕೌಟ್ ಆಗಿರಲಿಲ್ಲ. ಆದ್ರೆ ಈಗಿನ ಸನ್ನಿವೇಶಕ್ಕೆ ಮೋದಿ ಹಾಗೂ ದೇವೇಗೌಡರ ಜುಗಲ್ಬಂದಿ ದೊಡ್ಡ ಬೂಸ್ಟ್ ನೀಡುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ. ಒಂದು ಕಡೆ ಮೋದಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ HDD ಗುಡುಗಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ದೇವೇಗೌಡರ ಎಂಟ್ರಿ ಒಕ್ಕಲಿಗ ಮತ ಬ್ಯಾಂಕ್ಗೆ ಹೊಡೆತ ಕೊಡಬಹುದು ಅಂತ ಅಂದಾಜಾಗ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆದ ಡಿಕೆ ದೇವೇಗೌಡರ ಕುಟುಂಬದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರ ಪ್ರಚಾರ ನಡೆಸಿದ ಡಿಕೆಶಿ ಇಲ್ಲಿ 47 ವರ್ಷಗಳ ನಂತರ ಒಕ್ಕಲಿಗ ಸಮಾಜದ ವ್ಯಕ್ತಿಗೆ ಟಿಕೆಟ್ ನೀಡಿದ್ದೇವೆ. ನಮ್ಮ ಅಭ್ಯರ್ಥಿ ರೈತ ಕುಟುಂಬದ ಹಿನ್ನೆಲೆಯ ಸಾಮಾನ್ಯ ಕಾರ್ಯಕರ್ತ, ಅವರನ್ನ ಗೆಲ್ಲಿಸೋ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾರೆ. ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಹಾಗೂ DV ಸದಾನಂದಗೌಡ ಅವರಿಗೆ ಕೊಡಬೇಕಾದ ಸಂದೇಶವನ್ನ ಬಿಜೆಪಿಯವರು ಈಗಾಗಲೇ ಕೊಟ್ಟಿದ್ದಾರೆ. ಅಂತವರ ಜೊತೆ ಜೆಡಿಎಸ್ನವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಇದರಿಂದ ಒಕ್ಕಲಿಗ ಸಮುದಾಯ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದೇ ಏಟಿಗೆ 2 ಕಲ್ಲು ಹೊಡೆದಿದ್ದಾರೆ ಡಿಕೆ. ಇನ್ನೊಂದೆಡೆ ದೇವೇಗೌಡ ಕುಟುಂಬದ ಆಸ್ತಿ ವಿಚಾರದ ಬಗ್ಗೆಯೂ ಡಿಕೆಶಿ ತುಟಿ ಬಿಚ್ಚಿದ್ದಾರೆ. ದೇವೇಗೌಡ ಕುಟುಂಬದ ಆಸ್ತಿ ಎಷ್ಟಿದೆ ಅನ್ನೋದರ ಲೆಕ್ಕ ಕೊಡ್ಲಿ. ಬೆಂಗಳೂರು ಸುತ್ತಮುತ್ತವೇ 1,000 ಎಕರೆ ಆಸ್ತಿ ಮಾಡಿಕೊಂಡಿದ್ದಾರೆ. ಅವರೇನು ಕಡಲೆಕಾಯಿ ಆಲೂಗಡ್ಡೆ ಬೆಳೆದು ಆಸ್ತಿ ಸಂಪಾದನೆ ಮಾಡಿದ್ರ? ಬೇರೆಯವರ ಹಣ ಲೂಟಿ ಹೊಡೆದು ಆಸ್ತಿ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ತಾವು ಗಾಜಿನ ಮನೆಯೊಳಗೆ ಕುಳಿತುಕೊಂಡು ಬೇರೆಯವರ ಮನೆಗೆ ಕಲ್ಲು ಹೊಡಿಬಾರದು ಅಂತ ದೇವೇಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಇದೇ ದಿನ ಮಂಗಳೂರಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಪ್ರಧಾನಿ ಮೋದಿ ಹವಾ ಜೋರಾಗಿತ್ತು. ಹೇಳಿ ಕೇಳಿ ಕರಾವಳಿ ಬಿಜೆಪಿ ಬೆಲ್ಟ್, ಅದರಲ್ಲೂ ಈ ಬಾರಿ ಜನರ ಅಸಮಾಧಾನವನ್ನ ಗಮನಿಸಿ ಬಿಜೆಪಿ ಟಿಕೆಟ್ ಹಂಚಿಕೆ ಮಾಡಿದೆ. ಉಡುಪಿ ಚಿಕ್ಕಮಗಳೂರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆಯ್ಕೆ ಬಿಜೆಪಿ ಬೆಂಬಲಿಗರಿಗೆ ದೊಡ್ಡ ಸಮಾಧಾನವನ್ನ ತರಿಸಿದೆ. ಆದ್ರಿಂದ ಮೋದಿ ಕಾರ್ಯಕ್ರಮಕ್ಕೆ ಎಣಿಕೆಗೂ ಮೀರಿದ ಜನ ಬೆಂಬಲ ವ್ಯಕ್ತವಾಯಿತು. ಎಲ್ಲಾ ವಯೋಮಾನದವರು, ಅದರಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿ ಬೆಂಬಲವನ್ನ ಸೂಚಿಸಿದ್ರು. ಸದ್ಯ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ದೊಡ್ಡ ಬೇಸಿರೋದು ಕರ್ನಾಟಕದಲ್ಲೇ ಆಗಿದ್ರು ಈ ಬಾರಿ ಟಿಕೆಟ್ ಹಂಚಿಕೆ ಸೇರಿ ಕೆಲವೊಂದು ವಿಚಾರಗಳು ಆಂತರಿಕ ಅಸಮಾಧಾನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದರೆ ಈ ಬಾರಿ ಪ್ರಧಾನಿ ಮೋದಿ ಕರ್ನಾಟಕಕ್ಕಿಂತ ತಮಿಳುನಾಡನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರ ಒಂದೊಂದು ಭೇಟಿಯು ಕರ್ನಾಟಕ ಬಿಜೆಪಿ ಪಾಲಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇಂಥ ಹೊತ್ತಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ವೇದಿಕೆ ಹಂಚಿಕೊಂಡಿರೋದು ನಾನಾ ರೀತಿಯಿಂದ ಬಿಜೆಪಿಗೆ ಪ್ಲಸ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಎಲೆಕ್ಷನ್ಗೆ ಕೆಲವೇ ದಿನಗಳು ಬಾಕಿ ಇದ್ದು ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.